ವೇದಿಕ್ ಗಣಿತದ ಮತ್ತೊಂದು ಸಂಚಿಕೆಗೆ ಎಲ್ಲ ವೀಕ್ಷಕರಿಗೆ ಆಧಾರದ ಸ್ವಾಗತ ಸುಸ್ವಾಗತ. ಇಲ್ಲಿನ ಭಾಗಾಕಾರದಲ್ಲಿ 2 ಅಂಕಿನ ಬಾಧಕದಿಂದ ವಾದ್ಯವನ್ನು ಬಿಡಿಸುವುದನ್ನು ಕಲಿಯೋಣ. ಇಂದಿನ ಸಮಸ್ಯೆಯನ್ನು ಬಿಡಿಸಿದಂತೆ ಮತ್ತೊಂದು ಉದಾಹರಣೆಯನ್ನು ಪರಿಗಣಿಸೋಣ. ಇಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ವಾದ್ಯ ಮತ್ತು ಶೇಷಗಳ ಅಂಕಿಗಳನ್ನು ಹೊಂದಾಣಿಕೆ ಮಾಡಿ ಸಮಸ್ಯೆಯನ್ನು ಬಿಡಿಸುತ್ತೇವೆ. ಈ ಸಮಸ್ಯೆಯಲ್ಲಿ 6, 9, 8, 7, 8 ವಾದ್ಯ ಹಾಗೂ 89 ಭಾಜಕ. ಹಿಂದೆ ಮಾಡಿದಂತೆ ಭಾಜಕ 89 ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸೋಣ. 8 ಆಧಾರ ಸಂಖ್ಯೆ ಹಾಗೂ 9 ಘಾತಸೂಚಿ. ವಾದ್ಯವನ್ನು ಇದ್ದಂತೆ ಬರೆದುಕೊಳ್ಳೋಣ. ಮೊದಲಿಗೆ ಗಮನಿಸಬೇಕಾದದ್ದು ಘಾತದಲ್ಲಿನ ಅಂಕೆಗಳು. ಇಲ್ಲಿ ಒಂದೇ ಅಂಕೆ 9 ಇರುವುದರಿಂದ ವಾದ್ಯದ ಕೊನೆಯ ಅಂಕಿ 8ರ ಮುಂಭಾಗ ಒಂದು ಗೆರೆಯನ್ನು ಎಳೆದು ಅಂಕಿ 8ಅನ್ನು ಇತರ ವಾದ್ಯದ ಅಂಕೆಗಳಿಂದ ಬೇರ್ಪಡಿಸುತ್ತೇವೆ. ಹಾಗೂ 8ರ ಕೆಳಗೆ ಬರುವಂಥ ಭಾಗಲಬ್ಧದ ಅಂಕೆಗಳು ದಶಮಾಂಶ ಸ್ಥಾನಗಳ ಅಂಕೆಗಳು. ಆದ್ದರಿಂದ ಇಲ್ಲೊಂದು ಬಿಂದುವನ್ನು ಬರೆದುಕೊಳ್ಳೋಣ. ಈಗ ಭಾಗಾಕಾರವನ್ನು ಆರಂಭಿಸೋಣ. ಹಂತ 1ರಲ್ಲಿ 6 ತೆಗೆದುಕೊಳ್ಳಿ, 8ರಿಂದ ಭಾಗಿಸಿ. ಭಾಗಿಸಲು ಅಸಾಧ್ಯ. ಆದ್ದರಿಂದ ಮೊದಲ 2 ಅಂಕಿಗಳು 69 ತೆಗೆದುಕೊಳ್ಳಿ, 8ರಿಂದ ಭಾಗಿಸಿ. ಇಲ್ಲಿ ಬರುವಂಥ ಭಾಗಲಬ್ಧ 8 ಹಾಗೂ ಶೇಷ 5. ಭಾಗಲಬ್ಧ 8ನ್ನು 69ರ ಕೆಳಗೆ ಬರೆದುಕೊಳ್ಳಿ ಹಾಗೂ ಶೇಷ 8ರ ಮುಂಭಾಗ ಬರೆದುಕೊಳ್ಳಿ. ಬಂದಂಥ ವಾದ್ಯದ ಹೊಸ ಸಂಖ್ಯೆ 58ರಿಂದ ಘಾತಸೂಚಿ 9 ಹಾಗೂ ಭಾಗಲಬ್ಧದ ಮೊದಲ ಅಂಕಿ 8ರ ಗುಣಲಬ್ಧವನ್ನು ಕಳೆಯಿರಿ. ಇಲ್ಲಿ ಬರುವಂಥದ್ದು -14. ಇಲ್ಲಿ ಋಣ ಸಂಖ್ಯೆ ಬಂದಿರುವುದರಿಂದ ಮುಂದಿನ ಭಾಗಾಕಾರ ಹಂತಗಳನ್ನು ಮಾಡಲು ಅಸಾಧ್ಯ. ಆದ್ದರಿಂದ ಇಲ್ಲಿ ನಾವು ಭಾಗಲಬ್ಧ ಹೊಂದಾಣಿಕೆ ಮಾಡಬೇಕಾಗಿರುವುದು ಅಗತ್ಯ. ಭಾಗಲಬ್ಧ 8ರಿಂದ 1 ಕಳೆದು 7 ಮಾಡ್ಕೊಳ್ತೇವೆ ಹಾಗೂ ಬರುವಂಥ ಶೇಷ 13. ಭಾಗಲಬ್ಧ 8ರ ಬದಲಾಗಿ 7 ಬರೆದುಕೊಳ್ಳೋಣ ಹಾಗೂ ಶೇಷ 5ರ ಬದಲಾಗಿ 13 ಬರೆದುಕೊಳ್ಳೋಣ. ಈಗ ಬಂದಂಥ ಹೊಸ ಸಂಖ್ಯೆ ವಾದ್ಯದ 138 ತೆಗೆದುಕೊಳ್ಳಿ ಹಾಗೂ ಘಾತಸೂಚಿ 9 ಹಾಗೂ ಭಾಗಲಬ್ಧದ ಅಂಕಿ 7ರ ಗುಣಲಬ್ಧವನ್ನು 138ರಿಂದ ಕಳೆಯಿರಿ. ಇಲ್ಲಿ ಬರುವಂತಹದ್ದು ಸಂಖ್ಯೆ 75. ಹಂತ 2ರಲ್ಲಿ 75 ತೆಗೆದುಕೊಳ್ಳಿ ಹಾಗೂ 8ರಿಂದ ಭಾಗಿಸಿ. ಇಲ್ಲಿ ಬರುವಂಥ ಭಾಗಲಬ್ಧ 9 ಹಾಗೂ ಶೇಷ 3. ಭಾಗಲಬ್ಧ 9ನ್ನು 138ರ ಕೆಳಗೆ ಬರೆದುಕೊಳ್ಳಿ ಹಾಗೂ ಶೇಷ 3ನ್ನು 7ರ ಮುಂಭಾಗ ಬರೆದುಕೊಳ್ಳಿ. ಬಂದಂಥ ವಾದ್ಯದ ಹೊಸ ಸಂಖ್ಯೆ 37ರಿಂದ ಘಾತಸೂಚಿ 9 ಹಾಗೂ ಭಾಗಲಬ್ಧದ 9ರ ಗುಣಲಬ್ಧವನ್ನು ಕಳೆಯಿರಿ. ಇಲ್ಲಿ ಬರುವಂತಹದ್ದು -44. ಇಲ್ಲೂ ಸಹ ಋಣಾತ್ಮಕ ಸಂಖ್ಯೆ ಬಂದಿರುವುದರಿಂದ ಮುಂದಿನ ಭಾಗಾಕಾರದ ಹಂತಗಳನ್ನು ಮಾಡಲು ಅಸಾಧ್ಯ. ಆದ್ದರಿಂದ ಇಂದಿನ ಭಾಗಲಬ್ಧ 9ರಿಂದ 1 ಕಳೆದು 8 ಮಾಡ್ಕೊಳ್ಳಿ ಹಾಗೂ
ಬರುವಂಥ ಶೇಷ 11, 3ರ ಬದಲಾಗಿ 11 ಬರೆಯಿರಿ. ಹಾಗೆಯೇ ಹಿಂದೆ ಇದ್ದಂಥ ಭಾಗಲಬ್ಧ 9ರ ಬದಲಾಗಿ 8 ಬರೆದುಕೊಳ್ಳಿ. ಶೇಷ 3ರ ಬದಲಾಗಿ 11 7ರ ಮುಂಭಾಗ ಬರೆದುಕೊಳ್ಳಿ. ಭಾಗ್ಯದಲ್ಲಿ ದೊರೆತಂಥ ಹೊಸ ಸಂಖ್ಯೆ 117ರಿಂದ ಘಾತಸೂಚಿ 9 ಹಾಗೂ ಭಾಗಲಬ್ಧದ 8ರ ಗುಣಲಬ್ಧವನ್ನು ಕಳೆಯಿರಿ. 117ರಿಂದ 72 ಕಳೆದಾಗ ಬರುವಂತಹದ್ದು 45. ಅಂಥ 3ರಲ್ಲಿ 45 ತೆಗೆದುಕೊಳ್ಳಿ, 8ರಿಂದ ಭಾಗಿಸಿ. ಇಲ್ಲಿ ಬರುವಂಥ ಭಾಗಲಬ್ಧ 5, ಶೇಷ 5. ಭಾಗಲಬ್ಧ 5 117ರ ಕೆಳಗೆ ಬರೆದುಕೊಳ್ಳಿ ಹಾಗೂ ಶೇಷ 5 8ರ ಮುಂಭಾಗ ಬರೆದುಕೊಳ್ಳಿ. ಬಂದಂಥ ಭಾಗ್ಯದ ಹೊಸ ಸಂಖ್ಯೆ 58ರಿಂದ ಭಾಗಲಬ್ಧ 5 ಹಾಗೂ ಘಾತಸೂಚಿ 9ರ ಗುಣಲಬ್ಧವನ್ನು ಕಳೆಯಿರಿ. ಇಲ್ಲಿ ನಮಗೆ ದೊರೆಯುವಂತಹದ್ದು 13. ಹಂತ 4ರಲ್ಲಿ 13 ತೆಗೆದುಕೊಳ್ಳಿ, 8ರಿಂದ ಭಾಗಿಸಿ. ಇಲ್ಲಿ ಭಾಗಲಬ್ಧ 1 ಹಾಗೂ ಶೇಷ 5. ಭಾಗಲಬ್ಧ 1 58ರ ಕೆಳಗೆ ಬರೆದುಕೊಳ್ಳಿ ಹಾಗೂ ಶೇಷ 5 ಮುಂದೆ ಬರುವಂಥ ಶೂನ್ಯದ ಮುಂಭಾಗ ಬರೆದುಕೊಳ್ಳಿ. ದೊರೆತಂಥ ಹೊಸ ಸಂಖ್ಯೆ ಭಾಗ್ಯದ 50ರಿಂದ ಘಾತಸೂಚಿ 9 ಹಾಗೂ ಭಾಗಲಬ್ಧದ ಅಂಕಿ 9ರ ಗುಣಲಬ್ಧವನ್ನು ಕಳೆಯಿರಿ. ಇಲ್ಲಿ ದೊರೆಯುವಂತಹದ್ದು 41. ಹಂತ 5ರಲ್ಲಿ 41 ತೆಗೆದುಕೊಳ್ಳಿ, 8ರಿಂದ ಭಾಗಿಸಿ. ಇಲ್ಲಿ ಬರುವಂಥ ಭಾಗಲಬ್ಧ 5 ಹಾಗೂ ಶೇಷ 1. ಭಾಗಲಬ್ಧ 5 50ರ ಕೆಳಗೆ ಬರೆದುಕೊಳ್ಳಿ ಹಾಗೂ ಶೇಷ 1 ಮುಂದೆ ಬರುವಂಥ ಶೂನ್ಯದ ಮುಂಭಾಗ ಬರ್ಕೊಳ್ಳಿ. ದೊರೆತಂಥ ಭಾಗ್ಯದ ಹೊಸ ಸಂಖ್ಯೆ 10ರಿಂದ ಘಾತಸೂಚಿ 9 ಹಾಗೂ ಭಾಗಲಬ್ಧದ ಅಂಕೆ 5ರ ಗುಣಲಬ್ಧವನ್ನು ಕಳೆಯಿರಿ. 10ರಿಂದ 45 ಕಳೆದಾಗ ಬರುವಂತಹದ್ದು ವ್ಯತ್ಯಾಸ 35. ಇಲ್ಲೂ ಸಹ ಋಣಾತ್ಮಕ ಸಂಖ್ಯೆ ದೊರೆತಿರುವುದರಿಂದ ಮುಂದಿನ ಭಾಗಾಕಾರ ಹಂತಗಳನ್ನು ಮಾಡಲು ಅಸಾಧ್ಯ. ಆದ್ದರಿಂದ ಇಂದಿನ ಭಾಗಲಬ್ಧ 5ರಿಂದ 1 ಕಳೆದು 4 ಮಾಡಿಕೊಳ್ತೇವೆ ಹಾಗೂ ಶೇಷ 1ರ ಬದಲಾಗಿ 9 ಬರೆದುಕೊಳ್ತೇವೆ. ಭಾಗಲಬ್ಧ 4 5ರ ಬದಲಾಗಿ ಬರೆದುಕೊಳ್ತೇವೆ ಹಾಗೂ ಶೇಷ 9 ಶೂನ್ಯದ ಮುಂಭಾಗ 1ರ ಬದಲಾಗಿ ಬರೆದುಕೊಳ್ತೇವೆ. ದೊರೆತಂಥ ಹೊಸ ಸಂಖ್ಯೆ ಭಾಗ್ಯದ 90ರಿಂದ ಘಾತಸೂಚಿ 9 ಹಾಗೂ ಭಾಗಲಬ್ಧದ ಅಂಕಿ 4ರ ಗುಣಲಬ್ಧವನ್ನು ಕಳಿತೇವೆ. 36 90ರಿಂದ ಕಳೆದಾಗ ದೊರೆಯುವಂತಹದ್ದು 54. ಹಂತ 6ರಲ್ಲಿ 54 ತೆಗೆದುಕೊಳ್ಳಿ ಹಾಗೂ 8ರಿಂದ ಭಾಗಿಸಿ. ಇಲ್ಲಿ ದೊರೆಯುವಂಥ ಭಾಗಲಬ್ಧ 6 ಹಾಗೂ ಶೇಷ 6. ಭಾಗಲಬ್ಧ 6 90ರ ಕೆಳಗೆ ಬರೆದುಕೊಳ್ಳಿ. ನಾವು ಇಲ್ಲಿಗೆ ಭಾಗಾಕಾರ ಕ್ರಿಯೆಯನ್ನು ನಿಲ್ಲಿಸುತ್ತೇವೆ. ಇಲ್ಲಿ ದೊರೆತಂಥ ಭಾಗಲಬ್ಧ 3 ದಶಮಾಂಶ ಅಂಕೆಗಳುಳ್ಳ ಭಾಗಲಬ್ಧ. ಇಲ್ಲಿ ಭಾಗಲಬ್ಧ